ಗಾನಸಾರಥಿ ಶ್ರೀ ಜನ್ಸಾಲೆ ರಾಘವೇಂದ್ರ ಆಚಾರ್ಯರ ಜೀವನಕಥೆ. ಶ್ರೀ ರಾಘವೇಂದ್ರ ಆಚಾರ್ಯರು 1983 ಅಕ್ಟೋಬರ್ 14ರಂದು ಶ್ರೀ ಲಕ್ಷ್ಮಣ ಆಚಾರ್ಯ ಮತ್ತು ಶ್ರೀಮತಿ ಜಾನಕಿ ದಂಪತಿಗಳಿಗೆ ಜನಿಸಿದರು. ಬಾಲ್ಯದಲ್ಲೇ ಭಾಗವತರಾದ ಕಾಳಿಂಗ ನಾವಡರ ಮಧುರ ಪದ್ಯಗಳಿಂದ ಆಕರ್ಷಿತರಾಗಿ ಅವರ ಮನಸ್ಸು ಯಕ್ಷಗಾನದತ್ತ ತಿರುಗಿತು. ಜನ್ಸಾಲೆ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ ಅವರು 9ನೇ ತರಗತಿಯ ನಂತರ ಶಾಲೆಯನ್ನು ತೊರೆದು ಸಂಪೂರ್ಣವಾಗಿ ಯಕ್ಷಗಾನ ಕಲೆಗೆ ತೊಡಗಿಕೊಂಡರು. ರಾಘವೇಂದ್ರ ಆಚಾರ್ಯರು ತಮ್ಮ ಪ್ರಾಥಮಿಕ ಯಕ್ಷಗಾನ ಶಿಕ್ಷಣವನ್ನು ಉಡುಪಿ ಯಕ್ಷಗಾನ ಕೇಂದ್ರದಲ್ಲೂ ಪಡೆದರು. ಅಲ್ಲಿ ಅವರು ಗುರು ಬನ್ನಂಜ ಸಂಜೀವ ಸುವರ್ಣರಿಂದ ನಾಟಕಾಭ್ಯಾಸ, ಗುರು ಗೋರಪಡಿ ವಿಠ್ಠಲ್ ಪಾಟೀಲರಿಂದ ತಾಳಗತಿ ಮತ್ತು ಗಾಯನ ತರಬೇತಿ ಹಾಗೂ ಹರ್ಯಾಡಿ ಸತೀಶ ಕೇದ್ಲಾಯರಿಂದ ಸಭಾಲಕ್ಷಣ ಮತ್ತು ಪೂರ್ವರಂಗ ಪಾಠಗಳನ್ನು ಕಲಿತರು. ಈ ಸಂಯುಕ್ತ ಶಿಕ್ಷಣದ ಮೂಲಕ ಅವರು ಯಕ್ಷಗಾನದ ವಿವಿಧ ಅಂಶಗಳಲ್ಲಿ ಆಳವಾದ ತಿಳುವಳಿಕೆಯನ್ನು ಸಂಪಾದಿಸಿದರು. ನಂತರ 2 ವರ್ಷಗಳ ಕಾಲ ಅಮೆಚೂರ್ ಭಾಗವತರಾಗಿ ಸೇವೆ ಸಲ್ಲಿಸಿದ ಅವರು ತಮ್ಮ ವೃತ್ತಿ ಜೀವನವನ್ನು ಮಾರಣಕಟ್ಟೆ ಮೇಳದಲ್ಲಿ ಪ್ರಾರಂಭಿಸಿದರು. ಮೊದಲ 2 ವರ್ಷ ಸಂಗೀತಗಾರರಾಗಿ, ನಂತರ 5 ವರ್ಷ ಸಹಭಾಗವತರಾಗಿ ಹಾಗೂ ಮುಂದಿನ 5 ವರ್ಷ ಮುಖ್ಯ ಭಾಗವತರಾಗಿ ಸೇವೆ ಸಲ್ಲಿಸಿದರು. ತಮ್ಮ ಕಲಾ ಪ್ರತಿಭೆ ಮತ್ತು ನಿಷ್ಠೆಯಿಂದ ಅವರು ಪ್ರೇಕ್ಷಕರ ಹೃದಯ ಗೆದ್ದರು. ರಾಘವೇಂದ್ರ ಆಚಾರ್ಯರು ತಮ್ಮ ವೃತ್ತಿ ಜೀವನವನ್ನು ಪೆರಡೂರು ಮೇಳದಲ್ಲಿ ಮುಂದುವರಿಸಿದರು ಮತ್ತು ಅಲ್ಪಕಾಲದಲ್ಲೇ ಅಪಾರ ಜನಪ್ರಿಯತೆ ಗಳಿಸಿದರು. ಈ ಅವಧಿಯಲ್ಲಿ ಅವರು ಅತಿಥಿ ಕಲಾವಿದರಾಗಿ ಹಲವು ಪ್ರದರ್ಶನಗಳಲ್ಲಿ ಭಾಗವಹಿಸಿದರು. ಪ್ರಸ್ತುತ ಅವರು ಪೆರಡೂರು ಮೇಳದಲ್ಲಿಯೇ ಸೇವೆ ಸಲ್ಲಿಸುತ್ತಿದ್ದು, ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ 25ನೇ ವರ್ಷವನ್ನು ಆಚರಿಸಿದ್ದಾರೆ. ಮಹಾಕಾವ್ಯಗಳ ದೃಶ್ಯಗಳಲ್ಲಿ ಅವರ ಶ್ರುತಿಯುತ ಗಾಯನ ಹಾಗೂ ಭಾವಪೂರ್ಣ ಶೈಲಿ ರಂಗ ನಿರ್ಮಾಣಕ್ಕೆ ಹೊಸ ಪರಿಧಿಗಳನ್ನು ನೀಡಿವೆ. ಅವರು ಬಡಗುತಿಟ್ಟು ಶೈಲಿಯ ಪ್ರಮುಖ ಭಾಗವತರಾಗಿ ಗುರುತಿಸಿಕೊಂಡಿದ್ದಾರೆ. ಯರಾಟೆ ಮಂಜುನಾಥರ ಯರಾಟೆ ಪ್ರವಾಸಿ ಯಕ್ಷಗಾನ ತಂಡದೊಂದಿಗೆ ಅವರು ಹಲವಾರು ಕಡೆಗಳಲ್ಲಿ ಪ್ರದರ್ಶನ ನೀಡಿ ಅಪಾರ ಖ್ಯಾತಿ ಗಳಿಸಿದ್ದಾರೆ. ಅವರು ಎಂದಿಗೂ ಕಲಿಯುವ ಉತ್ಸಾಹ ಹೊಂದಿದ್ದಾರೆ. ಹಿರಿಯ ಕಲಾವಿದರಿಂದ ಶಿಸ್ತು, ಪರಂಪರೆ, ಪ್ರಸಂಗ ಅಧ್ಯಯನ ಮತ್ತು ಪೂರ್ವಭಾಗ ಸಿದ್ಧತೆಯನ್ನು ಕಲಿತಿದ್ದಾರೆ. ಪ್ರಿಯ ರಾಗಗಳು ನಾಟಿ, ಕಲ್ಯಾಣಿ, ಅಭೇರಿ, ಮೋಹನ, ಕಲಾವತಿ, ಷಣ್ಮುಖಪ್ರಿಯ, ಹಿಂಡೋಳ. ಪ್ರಿಯ ಪ್ರಸಂಗಗಳು ರಾಮಾಯಣ ಮತ್ತು ಮಹಾಭಾರತ. ಪ್ರಿಯ ಭಾಗವತರು ಕಾಳಿಂಗನಾವಡರು, ಮರಿಯಪ್ಪ ಆಚಾರ್ಯ, ಗೋಪಾಲ ಗಾಣಿಗ, ರಾಘವೇಂದ್ರಮಯ್ಯ ಮತ್ತು ಗಣಪತಿ ಭಟ್. ರಾಘವೇಂದ್ರ ಆಚಾರ್ಯರ ಪ್ರಕಾರ ಇಂದು ಯಕ್ಷಗಾನದಲ್ಲಿ ಬಹಳ ಬದಲಾವಣೆಗಳು ಕಂಡುಬಂದಿವೆ. ಕಲಾವಿದರು ಈಗ ಆರ್ಥಿಕವಾಗಿ ಸುಸ್ಥಿತರಾಗಿದ್ದಾರೆ. ಯುವಜನರು ಮತ್ತೆ ಯಕ್ಷಗಾನ ಕಲೆಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಆದರೆ ಕೆಲವರಲ್ಲಿ ಅಭ್ಯಾಸ ಮತ್ತು ಸಹನೆಯ ಕೊರತೆ ಕಾಣುತ್ತಿದೆ. ಹೊಸ ಮತ್ತು ಹಳೆಯ ಪ್ರಸಂಗಗಳ ಮಧ್ಯ ಅಂತರವಿದೆ. ಅದನ್ನು ಸರಿಹೊಂದಿಸಲು ಕಲಾವಿದರು ಹೆಚ್ಚು ಹೊಣೆಗಾರಿಕೆಯಿಂದ ವರ್ತಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಯಕ್ಷಗಾನ ಪ್ರೇಕ್ಷಕರು ಮೊದಲಿಗೆ ಕಲೆಯ ಅಭಿಮಾನಿಗಳಾಗಬೇಕು, ನಂತರ ತಮ್ಮ ಪ್ರಿಯ ಕಲಾವಿದರ ಅಭಿಮಾನಿಗಳಾಗಬೇಕು. ಯಾವುದೇ ಸಮಸ್ಯೆ ಕಂಡುಬಂದರೆ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದೆ ನೇರವಾಗಿ ಕಲಾವಿದ ಅಥವಾ ಆಯೋಜಕರೊಂದಿಗೆ ಚರ್ಚಿಸುವುದು ಒಳಿತು. ವೈಯಕ್ತಿಕ ನಿಂದನೆ ಅಥವಾ ಕಟು ವಿಮರ್ಶೆಗಳು ಕಲಾವಿದರ ಮನೋಭಾವಕ್ಕೆ ಹಾನಿ ಉಂಟುಮಾಡಬಹುದು. ರಾಘವೇಂದ್ರ ಆಚಾರ್ಯರು ಚಿತ್ರರಂಗದಲ್ಲಿಯೂ ತಮ್ಮ ಛಾಪು ಮೂಡಿಸಿದ್ದಾರೆ. ರವಿ ಬಸ್ರೂರ್ ನಿರ್ದೇಶನದ ವೀರಚಂದ್ರಹಾಸ ಚಿತ್ರದಲ್ಲಿ ಅವರು ಪ್ಲೇಬ್ಯಾಕ್ ಸಿಂಗರ್ ಆಗಿ ಗುರುತಿಸಿಕೊಂಡರು. ಈ ಚಿತ್ರ ಸಂಪೂರ್ಣ ಯಕ್ಷಗಾನಾಧರಿತವಾಗಿದ್ದು, ಅವರ ಶ್ರುತಿ ಮತ್ತು ಭಾವಪೂರ್ಣ ಗಾಯನದಿಂದ ಪರದೆ ಮೆರೆಸಿದೆ. ಅವರು ಹೇಳುವಂತೆ, ನಾನು ಕಲಾರಂಗದಲ್ಲಿ ಖ್ಯಾತಿ, ಗೌರವ, ಹಣ, ವಿಮರ್ಶೆ ಎಲ್ಲವನ್ನೂ ಕಂಡಿದ್ದೇನೆ.
ಆದರೆ ಯಾವಾಗಲೂ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ. ನನ್ನದೇ ಶೈಲಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಿದ್ದೇನೆ. ಅವರು ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನ ಮತ್ತು ಯಕ್ಷರಾಘವ ಯೂಟ್ಯೂಬ್ ಚಾನೆಲ್ ಸ್ಥಾಪಿಸಿದ್ದಾರೆ. ಅದರ ಮೂಲಕ ಯಕ್ಷಗಾನವನ್ನು ಜನಮನದೊಳಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರಿಗೆ ಸಂದ ಬಿರುದುಗಳು ಯಕ್ಷಗಾನ ಕೋಕಿಲ, ಗಾನಗಂಧರ್ವ, ವಿಶ್ವಕರ್ಮ ಯಕ್ಷಕಲಾರತ್ನ, ವಿಶ್ವಕೋಕಿಲ, ಗಾನಸಾರಥಿ, ಗಾನಸಮ್ರಾಟ್, ವಿಶ್ವಕರ್ಮ ಯಕ್ಷಗಾನ ವಿಶಾರದ, ಕಂಚಿನ ಕಂಠ, ವಿಶ್ವಕರ್ಮ ಕಲಾ ತಪಸ್ವಿ. ಅವರು ಯಕ್ಷಕಲಾಶ್ರೀ, ಯಕ್ಷರಾಜ ಪ್ರಶಸ್ತಿ, ಶ್ರೀಕೃಷ್ಣ ನರಸಿಂಹಾನುಗ್ರಹ ಪ್ರಶಸ್ತಿ, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಗೌರವಗಳನ್ನು ಪಡೆದಿದ್ದಾರೆ. ಸುಷ್ಮಾ ಅವರೊಂದಿಗೆ ಏಪ್ರಿಲ್ 22ರಂದು ವಿವಾಹವಾಗಿರುವ ರಾಘವೇಂದ್ರಾಚಾರ್ಯರು ಭೂಮಿಕಾ ಮತ್ತು ಸುಮುಖ ಎಂಬ ಇಬ್ಬರು ಮಕ್ಕಳೊಂದಿಗೆ ಸಂತೋಷಕರ ಜೀವನ ನಡೆಸುತ್ತಿದ್ದಾರೆ. ಅವರ ನಂಬಿಕೆಯ ದೇವಿಯಾದ ದುರ್ಗಾ ಪರಮೇಶ್ವರಿ ದೇವಿ ಅವರಿಗೆ ಸದಾ ಬಲ, ಜ್ಞಾನ ಮತ್ತು ಕಲಾತ್ಮಕ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಅವರ ಕಲಾಯಾತ್ರೆ ಪ್ರಕಾಶಮಾನವಾಗಿ ಯಶಸ್ವಿಯಾಗಿ ಮುಂದುವರಿಯಲಿ ಎಂಬುದು ಎಲ್ಲಾ ಕಲಾಭಿಮಾನಿಗಳ ಹಾರೈಕೆ.